ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಡೈಮಂಡ್ ಎಕ್ಸಿಬಿಷನ್ನಲ್ಲಿ 50ರಿಂದ 60 ಕೋಟಿ ವಜ್ರಗಳು ಕಳ್ತನ ಆಗೋಗುತ್ತವೆ. ಅದನ್ನು ಕಂಡುಹಿಡಿಯಲಿಕ್ಕೋಸ್ಕರನೇ ಜಸ್ವಂದರ್ ಅನ್ನೋ ಡಿಟೆಕ್ಷನ್ ಆಫೀಸರ್ ಬರ್ತಾರೆ. ಸೊ ಅವ್ರ ಇನ್ಸ್ಟೆಂಟ್ ಪ್ರಕಾರ 3 ಜನರ ಮೇಲೆ ಅವ್ರಿಗೆ ಡೌಟ್ ಬರುತ್ತೆ. ಆದರೆ ಈ ಡೈಮಂಡನ್ನು ಕದ್ದಿರೋದು 3 ಜನನೂ ಸೇರಿನ ಅಥವಾ ಯಾರೋ ಒಬ್ಬನ ಅಥವಾ ಇಬ್ಬರ, ಅದೆಲ್ಲದನ್ನು ಕೂಡ ತಿಳ್ಕೊಳ್ಬೇಕು ಅಂತಂದರೆ 2024ರಲ್ಲಿ ರಿಲೀಸ್ ಆಗಿರುವಂಥ ಸಿಕಂದರ್ ಕಾ ಮುಖಂದರ್ ಅನ್ನೋ ಥ್ರಿಲ್ಲರ್ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ, ತುಂಬ ಗಾಬರಿಯಿಂದ ಜಿತೇಂದರ್ ಅನ್ನೋ ವ್ಯಕ್ತಿ ಓಡ್ಕೊಂಡ್ಬಂದು ಒಂದು ಟೆಲಿಫೋನ್ ಬೂತ್ನಲ್ಲಿ SI ಕಾಮ್ಲೆಗೆ ಫೋನ್ ಮಾಡಿ, ಇವತ್ತು ನಡೀತಾ ಇರೋವಂಥ ಡೈಮಂಡ್ ಎಕ್ಸಿಬಿಷನ್ನಲ್ಲಿ ಡೈಮಂಡ್ ಕಳ್ತನ ಆಗತ್ವೆ. ಆ ಕಳ್ತನ ಮಾಡಲಿಕ್ಕೆ ಆಲ್ರೆಡಿ 4 ಜನ ಕದೀಮ್ರು ಎಕ್ಸಿಬಿಷನ್ಗೆ ವಿತ್ ID ಕಾರ್ಡ್ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಹೆಸರಿನ ಸಮೇತ ಇನ್ಫಾರ್ಮೇಶನ್ ಕೊಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಕಾಮ್ಲೆ, ನಿಮ್ಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಜಿತೇಂದರ್ ಏನೂ ಕೂಡ ಉತ್ತರಿಸೋದಿಲ್ಲ. ಯಾಕೆ ಅಂತಂದ್ರೆ ಅವ್ರ ಕೈನಲ್ಲಿ ಯಾರೋ ಒಬ್ರು ಸ್ಕ್ರಿಪ್ಟ್ನ ಬರ್ದ್ಕೊಟ್ಟಿರ್ತಾರೆ. ಬರ್ದ್ಕೊಟ್ಟಿರೋ ರೀತಿನೇ ಜಿತೇಂದರ್ ಓದ್ತಾ ಇದ್ದಾರೆ ಅನ್ನೋದು ಅವ್ರನ್ನ ನೋಡ್ತಾ ಇದ್ರೆ ಅರ್ಥ ಆಗತ್ತೆ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಂತ ಜಿತೇಂದರ್ ಫೋನ್ನ ಡಿಸ್ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಆಗ್ಲೇನೆ ನಮಗೆ ಎಕ್ಸಿಬಿಷನ್ ಅನ್ನ ತೋರಿಸ್ತಾರೆ. ಆಲ್ರೆಡಿ ಎಕ್ಸಿಬಿಷನ್ ನಲ್ಲಿ ಡೈಮಂಡ್ ಸ್ಟಾಲ್ಸ್ ಗಳನ್ನ ಅರೇಂಜ್ ಮಾಡಿರೋದನ್ನ ತೋರಿಸ್ತಾರೆ. ಈ ಸ್ಟಾಲ್ಸ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತ ಮಂಗೇಶ್ ದೇಸಾಯಿ ಅವರು 32 ವರ್ಷದಿಂದ ಇದೇ ಒಂದು ಶಾಪ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 3 ತಿಂಗಳಿಂದ ವರ್ಕ್ ಮಾಡ್ತಾ ಇರೋಂತ ಕಾಮಿನಿ ಸಿಂಗನ್ನು ಕೂಡ ತೋರಿಸ್ತಾರೆ. ಅದ್ರ ಜೊತೆಗೆ ಫ್ಯಾಷನ್ ಶೋ ಕೂಡ ಈ ಎಕ್ಸಿಬಿಷನ್ ನಲ್ಲಿ ನಡೀತಾ ಇರುತ್ತೆ. ಯಾವಾಗ SI ಕಾಮ್ಲೆಗೆ ಜಿತೇಂದರ್ ಕಡೆಯಿಂದ ಈ ಎಕ್ಸಿಬಿಷನ್ಗೆ 4 ಜನ ಕಳ್ತನ ಮಾಡ್ಲಿಕ್ಕೆ ಅಂತ ಡೈಮಂಡ್ಸ್ನ ವಿತ್ ಗನ್ಸ್ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಆ ತಕ್ಷಣ ಎಲ್ಲರನ್ನೂ ಅಲರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರೊಳಗಾಗ್ಲೇನೆ ಎಕ್ಸಿಬಿಷನ್ಗೆ ಬಂದಿರೋ ಅಂತ ಕಳ್ಳರು ಅಲ್ಲಿರುವಂತ CC ಕ್ಯಾಮ್ರಾ ಎಲ್ಲದನ್ನು ಕೂಡ ಕಟ್ ಮಾಡ್ತಾರೆ. ಆ ತಕ್ಷಣ ಕಾಮ್ಲೆ ಅಲ್ಲಿರುವಂತ ಎಲ್ಲಾ ಜನಗಳಿಗೂ ಕೂಡ ಹಾಲ್ಗೆ ಹೋಗ್ಲಿಕ್ಕೋಸ್ಕರ ಅಲರ್ಟ್ ಮಾಡ್ತಾರೆ. ಹಾಗೇನೆ ಒಂದು ದೊಡ್ಡ ಸೈರನ್ ಅನ್ನು ಕೂಡ ಕೂಗೋ ಹಾಗೆ ಮಾಡ್ತಾರೆ. ಈ ರೀತಿ ಅಲರ್ಟ್ ಸೌಂಡ್ ಕೇಳ್ತಾ ಇದ್ದಂಗೆನೆ ಅಲ್ಲಿ ಬಂದಿರೋಂಥ ಅಷ್ಟು ಜನರು ಕೂಡ ಒಂದು ಹಾಲ್ಗೆ ಹೋಗಿ ನಿಂತ್ಕೊಳ್ತಾರೆ. ಈ ರೀತಿ ನಿಂತ್ಕೊಳ್ತಾ ಇದ್ದಂಗೆನೆ ಪೊಲೀಸ್ಗಳು ಹಾಗೇನೆ ಬಂದಂತ ಕಳ್ಳರು ಮಧ್ಯೆ ಶೂಟೌಟ್ ನಡೆಯುತ್ತೆ. ಈ ಶೂಟೌಟ್ ನಲ್ಲಿ 4 ಜನ ಕಳ್ಳರು ಕೂಡ ಸತ್ತೋಗ್ತಾರೆ. ಈ ರೀತಿ 4 ಜನ ಕಳ್ಳರು ಸತ್ತೋಗಿದ್ರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಸ್ಪಾಟಿಗೆ ಆಂಬ್ಯುಲೆನ್ಸ್ ನ ಬರೋದಕ್ಕೆ ಹೇಳ್ತಾರೆ. ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳು ಜೊತೆಗೆ ನರ್ಸ್ಗಳು ಎಲ್ಲರೂ ಬಂದು ಬಾಡಿನ ಅಲ್ಲಿಂದ ತಗೊಂಡು ಹೊರಟೋಗ್ತಾರೆ. ಸೊ ಡೈಮಂಡ್ ಸ್ಟಾಲ್ಸ್ ಜೊತೆಗೆ ಡೈಮಂಡ್ಸು ಹಾಗೇನೆ ಅಲ್ಲಿರುವಂಥ ಅಷ್ಟು ಜನರು ಕೂಡ ಇವಾಗ ಸೇಫ್ ಆಗಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಕನ್ಫರ್ಮ್ ಆಗಿದ್ರಿಂದ ಹಾಲ್ನಲ್ಲಿ ಕೂಡಿಟ್ಟಿದ್ದಂಥ ಅಷ್ಟು ಜನರು ಕೂಡ ವಾಪಸ್ ಎಲ್ಲೆಲ್ಲಿ ಸ್ಟಾಲ್ಸ್ ಹಾಕಿದ್ರು ಅಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ. ಈ ರೀತಿ ಎಲ್ಲ ಜನರು ಕೂಡ ಬಿಡ್ತಾ ಇದ್ದಂಗೆನೆ ಆ ಸ್ಟಾಲಿಗೆ ಬಂದಂಥ ಕಾಮಿನಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ತುಂಬ ಸುರಕ್ಷಿತವಾಗಿ ಇಟ್ಟಿದ್ದಂಥ 5 ರೆಡ್ ಸಾಲಿಟರ್ಸ್ ಏನಿಲ್ಲ ಅಂತಂದ್ರು 50ರಿಂದ 60 ಕೋಟಿ ಬೆಲೆ ಬಾಳುವಂತ ಅಷ್ಟು ಡೈಮಂಡ್ಸು ಕೂಡ ಕಳ್ತನ ಆಗಿರುತ್ತೆ. ಇದನ್ನ ನೋಡಿದಂಥ ಕಾಮಿನಿ ಹಾಗೆ ಮಂಗೇಶ್ ಇಬ್ರು ಕೂಡ ನಾವಿಲ್ಲಿ ಇಲ್ಲದೆ ಇರುವಂಥ ಟೈಮ್ನಲ್ಲಿ ಕಳ್ತನ ಆಗಿದೆ, ಯಾರು ಕಳ್ತನ ಮಾಡಿರೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಾಮ್ಲೆಗೆ ಹೇಳ್ತಾ ಇರೋವಾಗ್ಲೇ ಈ ಒಂದು ಕೇಸ್ನ ಕಂಡುಹಿಡಿಯೋದಕ್ಕೋಸ್ಕರ ಡಿಟೆಕ್ಷನ್ ಆಫೀಸರ್ ಆಗಿರುವಂಥ ಜಸ್ವಂದರ್ ಬರ್ತಾರೆ. ಸೊ ಅವ್ರು ಇದುವರೆಗೂ ಕೂಡ ಕಂಡುಹಿಡಿಲಿಕ್ಕೆ ಹೊರಟಿರುವಂಥ ಅಷ್ಟು ಕೇಸ್ನಲ್ಲೂ ಕೂಡ 100% ಇರುವಂಥ ಡಿಟೆಕ್ಷನ್ ರೆಕಾರ್ಡ್ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಈ ಶಾಪ್ ಓನರ್ ಹೋಮ್ ಮಿನಿಸ್ಟರ್ಗೆ ಕ್ಲೋಸ್ ಇರೋದ್ರಿಂದ ಹೋಮ್ ಮಿನಿಸ್ಟರೇನೆ ಖುದ್ದಾಗಿ ಮುತುವರ್ಜಿ ವಹಿಸ್ಕೊಂಡು ಈ ಕೇಸಿಗೆ ಜಸ್ವಂದರ್ ಅವ್ರನ್ನ ಹಾಕಿರ್ತಾರೆ. ಸೊ ಜಸ್ವಂದರ್ ಕೂಡ ಅಲ್ಲಿರುವಂಥ ಅಷ್ಟು ಜನಗಳಿಗೂ ಕೂಡ ರಾಬ್ರಿ ನಡೆಯೋದಕ್ಕೂ ಮುಂಚೆ ನೀವು ಯಾವ್ಯಾವ ಸ್ಟಾಲಲ್ಲಿ ನಿಲ್ತಿದ್ರಿ ಆ ಸ್ಟಾಲಲ್ಲಿ ನಿಂತ್ಕೊಳ್ಳಿ ಅಂತ ಹೇಳುವಾಗ ಎಲ್ಲರೂ ಕೂಡ ರಾಬ್ರಿ ನಡೆಯೋದಕ್ಕೂ ಮುಂಚೆ ಎಲ್ಲೆಲ್ಲಿ ನಿಂತಿದ್ರು ಅಲ್ಲಿ ನಿಂತ್ಕೊಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ SI ಕಾಮ್ಲೆಗೆ ಮಂಗೇಶ್ ಹಾಗೆ ಕಾಮಿನಿ ಮೇಲೆ ಡೌಟ್ ಬಂದಿರತ್ತೆ. ಯಾಕೆ ಅಂತಂದ್ರೆ ಈ ರೀತಿ ಹಾಲ್ಗೆ ಹೋಗ್ಲಿಕ್ಕೂ ಮುಂಚೆ ಅವರಿಬ್ಬರೇನೆ ಆ ಸ್ಟಾಲ್ನಲ್ಲಿ ಇದ್ದಿದ್ದು. ಸೊ ಅವರೇ ಈ ಕಳ್ತನ ಮಾಡಿರ್ಬೋದು ಅಂತ ಅನ್ಕೊಂಡು ಜಸ್ವಂದರ್ ಅವ್ರ ಹತ್ರ ನನಗೆ ಇವರಿಬ್ಬರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಜಸ್ವಂದರ್ ಅವರನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಹೋಗ್ಲಿ CC ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡಿದ್ರೆ ಯಾವುದಾದ್ರೂ ಕ್ಲೂ ಸಿಗ್ಬೋದಾ ಅಂತ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ರಾಬ್ರಿ ಮಾಡಲಿಕ್ಕೆ ಅಂತ ಬಂದಂಥ ಪರ್ಸನ್ಸ್ಗಳು ರಾಬ್ರಿ ಮಾಡಲಿಕ್ಕೂ 3 ನಿಮಿಷ ಮುಂಚೆ CC ಕ್ಯಾಮ್ರಾದ ಅಷ್ಟು ಕಲೆಕ್ಷನ್ಸ್ನು ಕೂಡ ಕಟ್ ಮಾಡಿರ್ತಾರೆ. ಜಸ್ವಂದರ್ಗಂತೂ ಇದೊಂದು ದೊಡ್ಡ ಪ್ರಶ್ನೆ ಆಗತ್ತೆ. ಆಗ್ಲೇ ಆ 3 ಸ್ಟಾಲ್ನಲ್ಲಿ ನಿಂತಿರೋವಂಥ ವ್ಯಕ್ತಿಗಳನ್ನು ಎನ್ಕ್ವೈರಿ ಮಾಡಿ ಜೊತೆಗೆ ಫೋನ್ ನಂಬರ್ ಅಡ್ರೆಸ್ನ ಕೊಟ್ಟು ಹೋಗಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಅಲ್ಲಿದ್ದ ಜನಗಳು ಎನ್ಕ್ವೈರಿ ಮಾಡುವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಹೊರಗಡೆ ಬಂದು ಫೋನ್ ನಂಬರ್ ಅಡ್ರೆಸ್ ಕೊಟ್ಟು ಹೋಗ್ತಾ ಇರ್ತಾರೆ. ಆಗ್ಲೇ ಈ ಚಿತ್ರದ ಮತ್ತೊಂದು ಕ್ಯಾರೆಕ್ಟರ್ ಆದ ಸಿಕಿಂದರ್ ಶರ್ಮಾನ ನೋಡ್ತೀವಿ. ಸಿಕಿಂದರ್ ಶರ್ಮಾ ಕಂಪ್ಯೂಟರ್ ಟೆಕ್ನಿಷಿಯನ್ ಜೊತೆಗೆ
ಕಂಪ್ಯೂಟರ್ಸ್ನ ರಿಪೇರಿ ಕೂಡ ಮಾಡ್ತಾ ಇರ್ತಾರೆ. ಸಿಕಿಂದರ್ ಕೂಡ ಅವರ ಇನ್ಫಾರ್ಮೇಷನ್ ಅಷ್ಟು ಕೂಡ ಕೊಟ್ಟು ವಾಪಸ್ ಬರೋವಾಗ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಮುದ್ಕನ್ಗೆ ಡ್ಯಾಶ್ ಹೊಡೆದು ಗಲಿಬಿಲಿಯಲ್ಲಿ ಹೋಗ್ತಾ ಇರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಜಸ್ವಂದರ್ ಏನಷ್ಟು ಅವಸರ ಅಂತ ಕೇಳೋವಾಗ ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ, ಅವ್ರ ಮನೇಲಿದ್ದಾರೆ, ಅವರು ನೋಡ್ಕೊಳ್ಳಿಕ್ಕೆ ಬೇರೆ ಯಾರೂ ಇಲ್ಲ, ಒಬ್ಬಂಟಿ ಆಗಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಅಷ್ಟೇ ಸರ್ ಅಂತ ಹೇಳ್ತಾರೆ. ಆದರೂ ಕೂಡ ಜಸ್ವಂದರ್ ಕನ್ವಿನ್ಸ್ ಆಗ್ದಾನೆ ಕಳ್ತನ ನಡೆಯೋದಕ್ಕೂ ಮುಂಚೆ ಯಾವ ಪ್ಲೇಸ್ನಲ್ಲಿ ನಿಂತಿದ್ದೆ ಹೇಳು ಅಂತ ಹೇಳುವಾಗ ಸರಿ ಅನ್ಕೊಂಡಂಥ ಸಿಕಿಂದರ್ ಕೂಡ ವಿತ್ ಡೆಮೋ ತೋರಿಸ್ತಾರೆ. ಹಾಗೆಯೇ ಸಿಕಿಂದರ್ ಕೂಡ 1-2-3 ಸಲ ಈಗ ಆಲ್ರೆಡಿ ಮಂಗೇಶ್ ಹಾಗೆ ಕಾಮಿನಿ ವರ್ಕ್ ಮಾಡ್ತಾ ಇದ್ದಂಥ ಶಾಪಿಗೆ ಹೋಗಿ ಸಿಸ್ಟಮ್ಸ್ನ ಇನ್ಸ್ಟಾಲ್ ಕೂಡ ಮಾಡಿರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ಜಸ್ವಂದರ್ ನೀವು 3 ಜನನೂ ಮಾತಾಡ್ಕೊಂಡೆ ಈ ಕಳ್ತನ ಮಾಡಿರ್ಬೋದು ಅಂತ ಹೇಳಿ ಆಪಾದನೆನ ಅವ್ರ ತಲೆ ಕಟ್ಲಿಕ್ಕೆ ನೋಡ್ತಾ ಇರೋವಾಗ್ಲೇ ಅವ್ರ 3 ಜನನೂ ಕೂಡ ಇದನ್ನ ಒಪ್ಕೊಳ್ಳೋದಿಲ್ಲ. ಇದರಿಂದ ಜಸ್ವಂದರ್ ಅವ್ರ 3 ಜನನೂ ಕೂಡ ಕಸ್ಟಡಿಗೆ ತಗೊಳ್ಳೋ ಅಂತ ನಿರ್ಧಾರ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಿಕಿಂದರ್ ಯಾವ ಆಧಾರದ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳೋವಾಗ ನನ್ನ ಇನ್ಸ್ಟೆಂಟ್ ಆಧಾರದ ಮೇಲೆ, ನೀನು ನೋಡಿದಷ್ಟು ಅಮಾಯಕ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಆಧಾರದ ಮೇಲೆ ನೀವು 3 ಜನನೂ ಕೂಡ ನಾನು ಅರೆಸ್ಟ್ ಮಾಡ್ತೀನಿ, ನಿಜವಾಗ್ಲೂ ಯಾರು ಕಳ್ತನ ಮಾಡಿದ್ದೀರಾ ಅಂತ ಒಪ್ಕೊಂಡು ಈಗಲೇ ಡೈಮಂಡ್ಸ್ನೆಲ್ಲ ವಾಪಸ್ ಕೊಟ್ಟರೆ ಇದೆಲ್ಲದೂ ಕೂಡ ಇಲ್ಲೇ ಮುಗಿಯುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರ 3 ಜನನೂ ಒಪ್ಕೊಳ್ದೋ ಇರೋ ಕಾರಣ ಅವ್ರ 3 ಜನ ಕೂಡ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ತಾರೆ. ಹಾಗೆ ಕಾಮಿನಿ ಬಗ್ಗೆ ಹೇಳಬೇಕು ಅಂತಂದರೆ ಕಾಮಿನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಹಾಗೆಯೇ ಒಬ್ಬ ಪುಟ್ಟ ಮಗನೂ ಕೂಡ ಇರ್ತಾನೆ. ಸದ್ಯಕ್ಕೆ ಕಾಮಿನಿಯ ಹಸ್ಬೆಂಡು ಕಾಮಿನಿನ ಬಿಟ್ಟೋಗಿರ್ತಾರೆ. ಹಾಗೆ ಕಾಮಿನಿಗೆ ನೋಡ್ಕೊಳ್ಳಿಕ್ಕೋಸ್ಕರ ಒಬ್ಳು ತಂಗಿನೂ ಕೂಡ ಇರ್ತಾರೆ. ಕಸ್ಟಡಿನಲ್ಲಿ ಮಂಗೇಶ್ವರ್ ಹಾಗೆ ಸಿಕಿಂದರ್ ಇಬ್ರು ಕೂಡ ಮಾತಾಡೋವಾಗ ಮಂಗೇಶ್ ಹೇಳ್ತಾರೆ ಕಾಮಿನಿ ಮಾತ್ರ ಸುಳ್ಳು ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಕಾಮಿನಿ 4 ವರ್ಷ ಕೆಲಸ ಮಾಡಿದ್ರು, ಈಗ 3 ತಿಂಗಳು ಅವ್ರ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟೇ. ನನಗನ್ಸುತ್ತೆ ಅವರು ಇನ್ಸ್ಪೆಕ್ಟರ್ಗೆ ಭಯಪಟ್ಟು ಆ ವಿಷಯನ ಮುಚ್ಚಿಟ್ರು ಅಂತ ಹೇಳ್ತಾರೆ. ಹಾಗೆ ಇವ್ರು 3 ಜನಕ್ಕೂ ಕೂಡ ಸತ್ಯನ ಆಚೆ ಬರ್ಸೋಕ್ಕೋಸ್ಕರ ತುಂಬಾ ಟಾರ್ಚರ್ ಮಾಡ್ತಾರೆ. ಎಷ್ಟೇ ಟಾರ್ಚರ್ ಮಾಡಿದ್ರೂ ಕೂಡ ಅವ್ರ 3 ಜನದಲ್ಲಿ ಯಾರು ಡೈಮಂಡ್ನ ಕದ್ದಿದ್ದು ಅಥವಾ ನಿಜವಾಗ್ಲೂ ಇವ್ರು ಕದ್ದಿದಾರೋ ಕದ್ದಿಲ್ವೋ ಅನ್ನೋ ವಿಷಯ ಮಾತ್ರ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಕಂಪ್ಯೂಟರ್ ಟೆಕ್ನಿಷಿಯನ್ ಸಿಕ್ಕಿಂದರ್ನ ಚೇರಿಗೆ ಕಟ್ಟಾಕಿ ಸತ್ಯನ ಬಾಯ್ ಬಿಡಿಸೋದಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಜಸ್ವಿಂದರ್ ಹತ್ರ ಇದೇ ಥರನ ನೀವು 100% ಟ್ರ್ಯಾಕ್ ರೆಕಾರ್ಡ್ ಕ್ರಿಯೇಟ್ ಮಾಡಿರೋದು ಅಂತ ಕೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಜಸ್ವಿಂದರ್ಗೆ ತುಂಬಾ ಕೋಪ ಬಂದು ಸಿಕ್ಕಿಂದರ್ ಕೆನ್ನೆಗೆ 2 ಬಾರಿಸಿ ಅಲ್ಲಿಂದ ಹೋಗೋವಾಗ ಈ ಕಳ್ತನ ನಾನು ಮಾಡಿಲ್ಲ ಅನ್ನೋದು ನಿಮಗೆ ರಿಯಲೈಸ್ ಆಗಿದ್ದ ದಿವಸ ನೀವು ನನ್ನ ಹತ್ರ ಸಾರಿ ಕೇಳಬೇಕು, ಪ್ರಾಮಿಸ್ ಮಾಡಿ ಹೇಳಿ ಸಾರಿ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಇದಾಗಿ 15 ವರ್ಷ ಮುಂದಕ್ಕೆ ಹೋಗುತ್ತೆ. ಈ 15 ವರ್ಷದಲ್ಲಿ ಜಸ್ವಂದರ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿರ್ತಾರೆ. ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿರ್ತಾರೆ. ಆಫೀಸ್ ಅನ್ನೋದು ನೋಡ್ದಾನೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗಲೇ ಚೇಂಬರಿಗೆ ಕರೆದಂಥ CSP 6 ತಿಂಗಳಿಂದ ಸಸ್ಪೆನ್ಷನ್ನಲ್ಲಿದ್ರಿ, ಇನ್ನೂ ಕೂಡ ನೀವು ಡ್ರಿಂಕ್ಸ್ನ ಬಿಟ್ಟಿಲ್ಲ, ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ನಿಮ್ಮನ್ನು ಟರ್ಮಿನೇಷನ್ ಮಾಡ್ತಾ ಇದ್ದೀವಿ ಅಂತ ಲೆಟರ್ನ ಕೊಟ್ಟು ಅಲ್ಲಿಂದ ಜಸ್ವಂದರ್ನ ಕಳಿಸ್ತಾರೆ. ಈ ಒಂದು ಕೇಸಿಂದ ಜಸ್ವಂದರ್ ಲೈಫು ಕಂಪ್ಲೀಟಾಗಿ ಚೇಂಜ್ ಆಗೋಗಿರುತ್ತೆ. ಇದಾದಮೇಲೆ ಫ್ಯಾಮಿಲಿ ಕೋರ್ಟಿಗೆ ಬಂದಂಥ ಜಸ್ವಂದರ್ ಆಲ್ರೆಡಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಅವ್ರ ವೈಫ್ ಕೌಸಲ್ಯ ಜಸ್ವಂದರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಕೌಸಲ್ಯನ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಜಸ್ವಂದರ್ ಜೊತೆಗೆ ಜೀವನ ಸಾಕಾಗೋಗಿದ್ರಿಂದ ಫೈನಲಿ ಕೌಸಲ್ಯ ಜಸ್ವಂದರ್ ಜೊತೆಗೆ ಡೈವರ್ಸ್ ತಗೊಳ್ತಾರೆ. ಸೊ ಇದಾಗಿ ಅವರಿಬ್ಬರು ಕೂಡ ದೂರ ಆಗ್ತಾರೆ. ಇಷ್ಟೆಲ್ಲ ಆಗಿದ್ದು ನನ್ನ ಒಂದು ಮುಟ್ಟಾಳತನದಿಂದ ಅನ್ನೋದು ಜಸ್ವಂದರ್ನ ನಂಬಿಕೆ ಆಗಿರುತ್ತೆ. ನಾನು ಒಬ್ಬ ಒಳ್ಳೆ ವ್ಯಕ್ತಿಗೆ ಅನ್ಯಾಯ ಮಾಡಿದ್ರಿಂದ ಆ ದೇವರು ನನಗೆ ಅನ್ಯಾಯ ಮಾಡ್ದ ಅಂತ ಅನ್ಕೊಳ್ತಾ ಇರುವಾಗ್ಲೇ ದುಬೈಯಿಂದ ಜಸ್ವಂದರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಈ ಕೇಸೆಲ್ಲ ಮುಗಿದು 15 ವರ್ಷಗಳಾಗಿದ್ರೂ ಕೂಡ ಜಸ್ವಂದರ್ ಸಿಕ್ಕಿಂದರ್ ಹಿಂದೆ ತಿರುಗೋದಕ್ಕೋಸ್ಕರ ಒಬ್ಬ ವ್ಯಕ್ತಿನ ಬಿಟ್ಟಿರ್ತಾರೆ. ಆ ವ್ಯಕ್ತಿ ಇವಾಗ ಜಸ್ವಂದರ್ಗೆ ಫೋನ್ ಮಾಡಿ ಸಿಕ್ಕಿಂದರ್ನ ದುಬೈ ಕಾಂಟ್ರಾಕ್ಟ್ ಮುಗ್ದಿದೆ, ಅವ್ರು ಇವಾಗ ಇಂಡಿಯಾಗೆ ಬರ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಸರಿ ಅಂದ್ಕೊಂಡಂಥ ಜಸ್ವಂದರ್ ಸಿಕ್ಕಿಂದರ್ನ ನಂಬರ್ ಇಸ್ಕೊಳ್ತಾರೆ. ಹಾಗೆ ಸಿಕ್ಕಿಂದರ್ಗೆ ಕಾಲ್ ಮಾಡ್ತಾರೆ. ಸಿಕ್ಕಿಂದರ್ಗೆ ಕಾಲ್ ಮಾಡ್ತಾ ಇದ್ದಂಗೆ ಹಾಗೆ ಜಸ್ವಂದರ್ನ ವಾಯ್ಸ್ ಕೇಳಿಸ್ಕೊಂಡಂಥ ಸಿಕ್ಕಿಂದರ್ ತುಂಬಾ ಗಾಬರಿ ಆಗ್ತಾರೆ. ಈ 15 ವರ್ಷ ಆದಮೇಲೆ ನನಗೆ ಯಾಕೆ ಫೋನ್ ಮಾಡಿದ್ರಿ ಅಂತ ಕೇಳೋವಾಗ ಜಸ್ವಂದರ್ ಹೇಳ್ತಾರೆ, ನನಗೆ ಡೈವರ್ಸ್ ಆಯಿತು, ಹಾಗೆಯೇ ನನ್ನನ್ನು ಕೆಲಸದಿಂದ ಟರ್ಮಿನೇಷನ್ ಕೂಡ ಮಾಡಿದ್ರು. ಇದೆಲ್ಲವೂ ಆಗಿದ್ದು ನಾನು ನಿನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ದಕ್ಕೆ ಅಂತ ಅನಿಸುತ್ತೆ. ನನಗಿವಾಗ ಅರ್ಥ ಆಗಿದೆ, ಈ ಕಳ್ತನದಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ಹೇಳ್ತಾ ಇರೋವಾಗಲೇ ಸಿಕ್ಕಿಂದರ್ ಹೇಳ್ತಾರೆ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಯಾವತ್ತಾದರೂ ಕೂಡ ನಂದೇನೂ ತಪ್ಪಿಲ್ಲ ಅಂತ ನಿಮ್ಗೆ ಅನಿಸಿದ ದಿವಸ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾರಿ ಕೇಳಬೇಕು ಅಂತ ಹೇಳ್ತಾ ಇರೋವಾಗಲೇ ಜಸ್ವಂದರ್ ಹೇಳ್ತಾರೆ, ಸರಿ ನೀನು ಇಂಡಿಯಾಗೆ ಬರ್ತಾ ಇದ್ದಂಗೆ ನನ್ನನ್ನು ಮೀಟ್ ಮಾಡು ಅಂತ ಹೇಳಿದ್ರಿಂದ ಸಿಕ್ಕಿಂದರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸೊ ಜಸ್ವಂದರ್ಗೆ ತನ್ನ ತಪ್ಪಿನ ರಿಯಲೈಸೇಷನ್ ಆಗಿದ್ರಿಂದ ಸಿಕ್ಕಿಂದರ್ ತುಂಬಾ ಖುಷಿಪಟ್ಟು ಸಂತೋಷಕ್ಕೆ ಕಣ್ಣೀರು ಕೂಡ ಹಾಕ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಪುನಃ ಸೀನು 15 ಇಯರ್ಸ್ ಬ್ಯಾಕಿಗೆ ಹೋಗುತ್ತೆ. ಸೊ ಅವ್ರು 3 ಜನನೂ ಕೂಡ ಎನ್ಕ್ವೈರಿ ಮಾಡಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್
ಕೋರ್ಟ್ನಲ್ಲಿ ಇನ್ನು 14 ಡೇಸ್ ಅವ್ರ 3 ಜನನ ರಿಮೈಂಡಿಗೆ ಹಾಕಬೇಕು ಅಂತ ಅಪ್ಲಿಕೇಶನ್ ಜಸ್ವಂತ್ ಅವ್ರು ಹಾಕಿದ್ರಿಂದ ಫೈನಲಿ ವಾದ ವಿವಾದಗಳ ನಂತರ ಜಡ್ಜ್ ಹೇಳ್ತಾರೆ 14 ಡೇಸ್ ಎಲ್ಲ ಕೊಡ್ಲಿಕ್ಕಾಗಲ್ಲ, 7 ಡೇಸ್ ಕೊಡ್ತೀವಿ ಅಂತ. ಯಾಕೆ ಅಂತಂದರೆ ಅವ್ರು 3 ಜನಕ್ಕೂ ಎಕ್ಸ್ರೇ ಮಾಡಿಸಿ ಇಫ್ ಇನ್ ಕೇಸ್ ಏನಾದರೂ ಅವರ ಡೈಮಂಡ್ಸ್ ಏನಾದರೂ ನುಂಗಿದ್ರೆ ಹೊಟ್ಟೆನಲ್ಲಿದೆಯಾ ಅಂತ ಚೆಕ್ ಮಾಡಲಿಕ್ಕೋಸ್ಕರ. ಸೊ 7 ಡೇಸ್ನ ಪರ್ಮಿಷನ್ ತಗೊಂಡಂಥ ಇನ್ಸ್ಪೆಕ್ಟರ್ ಜಸ್ವಂತ್ ಅವ್ರ 3 ಜನನೂ ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಎಕ್ಸ್ರೇ ಕೂಡ ತೆಗೆಸ್ತಾರೆ. ಬಟ್ ಆ ಎಕ್ಸ್ರೇನಲ್ಲಿ ಡೈಮಂಡ್ಸ್ ಅವ್ರ ಹೊಟ್ಟೆನಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಷ್ಟೆಲ್ಲ ನಡೀತಾ ಇರೋವಾಗ್ಲೇ ಡೈಮಂಡ್ ಎಕ್ಸಿಬಿಷನ್ ದಿವಸ ಎಕ್ಸಿಬಿಷನ್ಗೆ ಕಾಲ್ ಮಾಡಿದಂಥ ಜಿತೇಂದರ್ ಸಿಗಾಕೊಂಡಿರ್ತಾರೆ. ಈ ವಿಷಯ ಇನ್ಸ್ಪೆಕ್ಟರ್ಗೆ ಗೊತ್ತಾಗ್ತಾ ಇದ್ದಂಗೆ ಸ್ಟೇಷನಿಗೆ ಬಂದು ಜಿತೇಂದರ್ನ ಎನ್ಕ್ವೈರಿ ಮಾಡ್ತಾರೆ. ಸೊ ಜಿತೇಂದರ್ ಕೂಡ ಅವತ್ತಿನ ದಿವಸ ಏನು ನಡೀತು ಅಂತ ಹೇಳ್ತಾರೆ. ಯಥಾ ಪ್ರಕಾರ ಪ್ರತಿ ದಿವಸದ ಥರ ಅವ್ರ ಮಗಳನ್ನ ಆಟೋ ಹತ್ತಿಸಿ ಕಳಿಸ್ತಾ ಇದ್ದಂಗೆ ಒಬ್ಬ ಅನಾಮಿಕನಿಂದ ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಪ್ರತಿ ದಿವಸ ಬಂದು ಡ್ರೈವರ್ ಏನೋ ಇವತ್ತು ಬಂದಿದ್ದು ಅಂತ ಹೇಳಿ ಎದುರಿಸಿದ್ರಿಂದ ಜಿತೇಂದರ್ಗಂತೂ ತುಂಬಾ ಭಯ ಆಗುತ್ತೆ. ಸೊ ಕಾಲ್ ಮಾಡಿದಂಥ ವ್ಯಕ್ತಿಗೆ ಈಗ ನಾನು ಏನು ಮಾಡಲಿ ಅಂತ ಕೇಳೋವಾಗ ನಾ ಹೇಳ್ದಂಗೆ ಮಾಡಿದ್ರೆ ಇವಾಗ ನಾನು ಹೇಳಿದ್ದು ಕಿಡ್ನ್ಯಾಪ್ನ ನಿಜ ಮಾಡಿಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾರೆ. ಹಾಗೆ ನಿನ್ನ ಪಾಕೆಟ್ನಲ್ಲಿ ಒಂದು ಲೆಟರ್ ಇದೆ, ಸೊ ನಾನು ಕೊಟ್ಟಿರೋವಂಥ ನಂಬರ್ಗೆ ಅದರಲ್ಲಿರೋ ಅಷ್ಟೂ ಕೂಡ ಓದಿ ಹೇಳು ಅಂತ ಹೇಳಿದ್ರಿಂದ ಜಿತೇಂದರ್ ಕೂಡ ಅವತ್ತಿನ ದಿವಸ ಓದಿ ಹೇಳಿರ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರ್ ಜಸ್ವಂದರ್ ಇವ್ರ 3 ಜನದಲ್ಲಿ ನಿಮ್ಗೆ ಯಾರಾದರೂ ಗೊತ್ತಾ ಅಂತ ಕೇಳಿದ್ರಿಂದ ಜಿತೇಂದರ್ ಅವ್ರ 3 ಜನದ ಮುಖನೂ ನೋಡಿ ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಕೇಸ್ ಇನ್ನೂ ಕಾಂಪ್ಲಿಕೇಟ್ ಆಗೋಗಿದೆಯಲ್ಲ ಅಂತ ಜಸ್ವಂದರ್ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವ್ರ 3 ಜನಕ್ಕೂ ಟಾರ್ಚರ್ ಮಾಡಿದ್ರೆ ಬಾಯ್ ಬಿಡ್ಬೋದು ಅಂತ ಕಾಮಿನಿಗಂದು ಇಡೀ ನೈಟ್ ಮಲ್ಗೋದಕ್ಕೆ ಬಿಡ್ದೇ ಟಾರ್ಚರ್ ಮಾಡಿದ್ರೆ ಈ ಕಡೆ ಸಿಕ್ಕಿಂದರ್ಗಂತೂ ಚೆನ್ನಾಗಿ ಬಡ್ದು ಟಾರ್ಚರ್ ಮಾಡ್ತಾರೆ. ಅಷ್ಟು ಟಾರ್ಚರ್ ಮಾಡಿದ್ರು ಕೂಡ ಅವ್ರ 3 ಜನದಿಂದ ಬಾಯ್ ಬಿಡಿಸೋದಕ್ಕೆ ಆಗೋದೇ ಇಲ್ಲ. ಫೈನಲಿ 7 ದಿವಸನೂ ಆಗೋಗುತ್ತೆ. ನೆಕ್ಸ್ಟ್ ಕೋರ್ಟಿಗೆ ಅವ್ರ 3 ಜನನೂ ಕರ್ಕೊಂಬರ್ತಾರೆ. ಹಾಗೆ ಅವ್ರ 3 ಜನದ ಮೇಲೂ ಕೂಡ ಸದ್ಯಕ್ಕೆ ಯಾವುದೇ ಆರೋಪನೂ ಕೂಡ ಸಾಬೀತಾಗದೇ ಇದ್ದಿದ್ದರಿಂದ ಅವ್ರ 3 ಜನಕ್ಕೂ ಕೂಡ ಬೇಲ್ ಸಿಗುತ್ತೆ. ಇದರಿಂದ ಅವ್ರ 3 ಜನನೂ ಕೂಡ ತುಂಬಾ ಖುಷಿ ಪಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಸಿಕ್ಕಿಂದರ್ ಮನೆನ ತೋರಿಸ್ತಾರೆ. ಆಲ್ರೆಡಿ ಸಿಕ್ಕಿಂದರ್ಗೆ ತುಂಬಾ ಬಾಸುಂಡೆ ಬಿದ್ದಿದ್ರಿಂದ ಅವರಮ್ಮ ಸ್ವಲ್ಪ ಮಟ್ಟಿಗೆ ಆಯಿಂಟ್ಮೆಂಟ್ ಹಚ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಪ್ರಿಯಾ ತಾನು ಕೂಡ ಸಿಕ್ಕಿಂದರ್ಗೆ ಆಯಿಂಟ್ಮೆಂಟ್ ಹಚ್ತಾರೆ. ಪ್ರಿಯಾ ಬಗ್ಗೆ ಹೇಳಬೇಕು ಅಂತಂದರೆ ಪ್ರಿಯಾ ಸಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಬ್ಬರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಫೀಲಿಂಗ್ಸ್ ಇರುತ್ತೆ. ಸದ್ಯಕ್ಕೆ ಸಿಕ್ಕಿಂದರ್ ಮೇಲೆ ಅಂತ ದೊಡ್ಡ ಆರೋಪ ಬಂದಿದ್ರಿಂದ ಪ್ರಿಯಂಗೆ ಬೇರೆ ಕಡೆ ಹುಡುಗನ ಹುಡುಕ್ತಾ ಇರ್ತಾರೆ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಸಿಕ್ಕಿಂದರ್ಗೆ ಜೀವನ ಮಾಡೋದೇ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಯಾಕೆ ಅಂತಂದರೆ ಈ ಮುಂಚೆ ಕೆಲಸ ಮಾಡ್ತಾ ಇದ್ದಂಥ ಕಡೆಗಳಲ್ಲೆಲ್ಲ ಸಿಕ್ಕಿಂದರ್ನ ಕಳ್ತನದ ಆರೋಪದ ಮೇಲೆ ಕೆಲಸದಿಂದ ತೆಗೆದಾಕಿರ್ತಾರೆ. ಮನೆ ಓನರು ಕೂಡ 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, ಕಟ್ಟಕ್ಕಾಗದೇ ಇದ್ರೆ ಮನೇನ ಖಾಲಿ ಮಾಡಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಇದರಿಂದ ಸಿಕ್ಕಿಂದರ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಲಾಯರ್ಗೂ ಕೂಡ ಕೊಡೋದಕ್ಕೆ ಸಿಕ್ಕಿಂದರ್ ಹತ್ರ ದುಡ್ಡಿರೋದಿಲ್ಲ. ಆಗಲೇ ಅಲ್ಲಿಗೆ ಬಂದಂಥ ಕಾಮಿನಿ ಸಿಕ್ಕಿಂದರ್ಗೆ ಅವಮಾನ ಆಗದೆ ಇರೋ ರೀತಿ ನನಗೆ ದುಡ್ಡು ಕೊಟ್ಟು ಮರ್ತಿದ್ದೀರಲ್ಲ ಅಂತ ಹೇಳಿ ಲಾಯರಿಗೆ ದುಡ್ಡು ಕೊಡೋದಕ್ಕೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದಮೇಲೆ ಸಿಕ್ಕಿಂದರ್ ಹಾಗೆ ಕಾಮಿನಿ ಮಧ್ಯೆ ಸ್ವಲ್ಪ ಮಟ್ಟಿಗೆ ಫೀಲಿಂಗ್ ಸ್ಟಾರ್ಟ್ ಆಗಿ ಇಬ್ಬರು ಕೂಡ ಒಬ್ರನ್ನೊಬ್ರು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಕ್ಕಿಂದರ್ಗೆ ಕಾಮಿನಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಇದೆ, ಹಾಗೆಯೇ ಒಬ್ಳು ತಂಗಿ ಇದ್ದಾಳೆ ಅಂತ ಗೊತ್ತಾದರೂ ಕೂಡ ಆ ಜವಾಬ್ದಾರಿನ ತಗೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಈ ಮಧ್ಯೆ ಸಿಕ್ಕಿಂದರ್ನ ತಾಯಿನೂ ಕೂಡ ತೀರೋಗ್ತಾರೆ. ಇದರಿಂದ ಮನೆ ಖಾಲಿ ಮಾಡಿದಂಥ ಸಿಕ್ಕಿಂದರ್ ಕಾಮಿನಿ ಮನೆಯಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಕೂಡ ತುಂಬ ಖುಷಿಯಿಂದ ಆಗ್ತಾರೆ. ಪ್ರೆಸೆಂಟ್ ಸೀನ್ನಲ್ಲಿ ಸಿಕ್ಕಿಂದರ್ ವಾಪಸ್ ದುಬೈಯಿಂದ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬರ್ತಾ ಇದ್ದಂಗೆ ಹೇಗಿದ್ರು ಇನ್ಸ್ಪೆಕ್ಟರ್ ಜಸ್ವಂದರ್ ಮೀಟ್ ಮಾಡು ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಅವರಿಬ್ಬರು ಕೂಡ ಒಂದು ಹೋಟೆಲ್ನಲ್ಲಿ ಮೀಟ್ ಮಾಡ್ತಾರೆ. ಸೊ ಈ 15 ವರ್ಷ ನಿಮ್ಮಿಂದ ನಾನು ಮುಂಬೈನ ಬಿಡಬೇಕಾಯ್ತು ಅಂತ ಸಿಕ್ಕಿಂದರ್ ಹೇಳೋವಾಗ ಸರಿ ಅನ್ಕೊಂಡಂತ ಜಸ್ವಂದರ್ ನಿನ್ನ ಲೈಫ್ನಲ್ಲಿ ಮುಂಬೈ ಬಿಡೋಕ್ಕೂ ಮುಂಚೆ ಏನು ನಡೀತು ಅಂತ ಕೇಳೋವಾಗ ನಮಗಿಲ್ಲಿ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಹಾಲ್ನಲ್ಲಿ ಮಂಗೇಶ್, ಕಾಮಿನಿ, ಸಿಕ್ಕಿಂದರ್ 3 ಜನರು ಕೂಡ ಜಡ್ಜಿಗೋಸ್ಕರ ವೇಟ್ ಮಾಡೋ ಅಂತ ಟೈಮ್ನಲ್ಲೇ ಅಲ್ಲಿಗೆ ಬಂದಂಥ ಸಿಕ್ಕಿಂದರ್ ಫ್ರೆಂಡ್ ಮನೀಶ್ ಸಿಕ್ಕಿಂದರ್ಗೊಂದು ಗುಡ್ ನ್ಯೂಸ್ ಹೇಳ್ತಾರೆ. ನಮ್ಮ ಮಾಮನ್ ಗ್ಲಾಸ್ ಫ್ಯಾಕ್ಟ್ರಿ ಆಗ್ರಾದಲ್ಲಿದೆ, ನನ್ನನ್ನಂತೂ ಕೆಲಸಕ್ಕೆ ಕರಿತಾ ಇದ್ದಾರೆ, ನನಗೆ ಹೋಗೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ ನೀನಾದರೂ ಹೋಗು, ನಿನಗೆ ಮನೆ ಅರೇಂಜ್ಮೆಂಟ್ಸ್ ಎಲ್ಲದೂ ಕೂಡ ಇರುತ್ತೆ, ಲೈಫ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರಿಂದ ಸಿಕ್ಕಿಂದರ್ ಕೂಡ ಸರಿ ಅಂತ ಅಂದ್ಕೊಂಡು ಸಿಕ್ಕಿಂದರ್, ಕಾಮಿನಿ ಹಾಗೆ ಅವ್ರ ಮಗ, ಅವ್ರ ತಂಗಿ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಆಗ್ರಾದಲ್ಲೋಗಿ ಸೆಟಲ್ ಆಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಮನೀಶ್ ಮಾವನೂ ಕೂಡ ಸಿಕ್ಕಿಂದರ್ ಆ್ಯಂಡ್ ಫ್ಯಾಮಿಲಿ ಉಳ್ಕೊಳ್ಳೋದಕ್ಕೋಸ್ಕರ ಮನೇನೂ ಕೂಡ ಅರೇಂಜ್ ಮಾಡಿಕೊಟ್ಟಿದ್ದಲ್ದೇ ಅವ್ರ ಫ್ಯಾಕ್ಟ್ರಿನಲ್ಲಿ ಸಿಕ್ಕಿಂದರ್ಗೊಂದು ಕೆಲಸನೂ ಕೂಡ ಕೊಡ್ತಾರೆ. ಇದಾಗಿ 2 ವರ್ಷ ಆದಮೇಲೆ ಸಿಕ್ಕಿಂದರ್ ಲೈಫ್ನಲ್ಲಿ ಇನ್ನೊಂದ್ಸಲ ಗುಡುಗು ಮಿಂಚು ಸ್ಟಾರ್ಟ್ ಆಗುತ್ತೆ. ಆಗ್ಲೇ ಸಿಕ್ಕಿಂದರ್ ಅಂಕಲ್ ಸಿಕ್ಕಿಂದರ್ಗೆ ಫೋನ್ ಮಾಡಿ ನಿನ್ನ ಹೆಸರಿನಲ್ಲೂ ಹಾಗೆ ಕಾಮಿನಿ ಹೆಸರಿನಲ್ಲೂ ವಾರೆಂಟ್ ಇಶ್ಯೂ ಆಗಿದೆ, ನೀವಿಬ್ರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದೀರಾ ಅಂತ ಹೇಳಿ ವಾರೆಂಟ್ ಬಂದಿದೆ ಅಂತ ಹೇಳ್ತಾರೆ. ಈಗಲೇ ಕೋರ್ಟಿಗೆ ಏನಾದರೂ ನೀವು ಬರದೇ ಇದ್ದರೆ ನಿಮ್ಮಿಬ್ಬರ ಮೇಲೆ ಅರೆಸ್ಟ್ ವಾರೆಂಟ್ನ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂಥ ಸಿಕ್ಕಿಂದರ್ ಕೂಡ ವಾಪಸ್ ಮುಂಬೈಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ.
ಸೊ ಇವಾಗಿರೋ ಅಂಥ ಜಡ್ಜ್ ಅಂತೂ ಅವಾಗಿದ್ದ ಜಡ್ಜ್ಗಿಂತ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ಇದರಿಂದ ಸಿಕ್ಕಿಂದರ್ಗೂ ಕೂಡ ಮನಸ್ಸಿನಲ್ಲಿ ಒಂದು ರೀತಿ ಭಯ ಇರುತ್ತೆ. ಆದರೆ ಕೇಸ್ ಇದ್ದಿದ್ದ ದಿವಸನೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂಥ ಜಸ್ವಿಂದರ್ಗೆ ಬೇರೊಂದು ಕೇಸ್ ಇದ್ದಿದ್ರಿಂದ ಅವತ್ತಿನ ದಿವಸ ಕೋರ್ಟಿಗೆ ಬಂದಿರೋದಿಲ್ಲ. ಈ ಕೇಸಿನ ಬಗ್ಗೆ ತುಂಬ ಕೂಲಂಕುಷವಾಗಿ ನೋಡಿದಂಥ ಜಡ್ಜ್ ಜಸ್ವಂದರ್ ಕಡೆ ಲಾಯರು ಮತ್ತೊಂದು ಡೇಟ್ ಕೇಳಿದ್ರು ಕೂಡ ಯಾವ ಆಧಾರದ ಮೇಲೆ ಸಸ್ಪೆಕ್ಟ್ಸ್ ಮೇಲೆ FIRನ ನೀವು ಸೆಂಡ್ ಮಾಡಿದ್ದೀರಾ, ಸೊ ಇದಿಷ್ಟು ಇನ್ವೆಸ್ಟಿಗೇಷನ್ ಕೂಡ ಅನ್ಪ್ರೊಫೆಷನಲ್ ಆಗಿದೆ, ಇದರಿಂದ ಈ ಕೇಸ್ನ ಕ್ಲೋಸ್ ಮಾಡಿ ಹಾಗೇನೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇದೊಂದು ರಿಮಾರ್ಕ್ ಅಂತ ಹೇಳ್ಬಿಡ್ತಾರೆ. ಕೇಸ್ ಡಿಸ್ಮಿಸ್ ಆಗಿದ್ರಿಂದ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಂಥ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇದೇ ಖುಷಿನಲ್ಲಿ ಸಿಕ್ಕಿಂದರ್ ವಾಪಸ್ ಆಗ್ರಾಗೆ ಬಂದು ಕಾಮಿನಿ ಹತ್ರ ಕೇಸ್ ಡಿಸ್ಮಿಸ್ ಆಗಿದ್ದಂಥ ವಿಷಯನ ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇರುವಾಗಲೇ ಕಾಮಿನಿ ಅನ್ಕಾನ್ಷಿಯಸ್ ಆಗಿ ಕೆಳಗೆ ಬಿದ್ದೋಗ್ತಾರೆ. ಹಾಗೆಯೇ ಕಾಮಿನಿನ ಹಾಸ್ಪಿಟಲಿಗೆ ಕೂಡ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಕಾಮಿನಿನ ಚೆಕಪ್ ಮಾಡಿ ಲಂಗ್ಸ್ನಲ್ಲಿ ನೀರಿರೋದ್ರಿಂದ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಸಿಕ್ಕಿಂದರ್ ಕೂಡ ಆದಷ್ಟು ಬೇಗ ದುಡ್ಡನ್ನು ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆಗೆ ಬರ್ತಾರೆ. ನೋಡಿದ್ರೆ ಮನೆಯಲ್ಲಿ ಆಲ್ರೆಡಿ ಮಕ್ಕಳಿಬ್ರು ಕೂಡ ಆಚೆ ಕೂರಿಸಿ ಡೋರ್ನ ಲಾಕ್ ಮಾಡಿರ್ತಾರೆ. ಸೊ ಅವ್ರ ಫ್ರೆಂಡ್ ಮಾವನ್ನ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳೋವಾಗ ನಿನ್ನ ವಿರುದ್ಧವಾಗಿ ಕಳ್ಳತನದ ಆರೋಪದ ಮೇಲೆ ಅರೆಸ್ಟ್ ವಾರೆಂಟ್ ಬಂದಿದೆ ಅಂಥದ್ರಲ್ಲಿ ನಿನಗೆ ನಾನು ಮನೆ ಹೇಗೆ ಕೊಡಲಿ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿದೆ ಅಂತ ಹೇಳಿಬಿಡ್ತಾರೆ. ಸೊ ಇಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡಿ ಅಂತ ಕೇಳಂತ ಸಿಕ್ಕಿಂದರ್ ಸಂಬಳ ಇಸ್ಕೊಂಡು ಅಲ್ಲಿಂದ ಸೀದಾ ಧರ್ಮಛತ್ರಕ್ಕೆ ಮಕ್ಕಳಿಬ್ರು ಕೂಡ ಕರ್ಕೊಬರ್ತಾರೆ. ಅವರಿಬ್ರು ಕೂಡ ಧರ್ಮಛತ್ರದಲ್ಲಿ ಬಿಟ್ಟು ಟ್ರೀಟ್ಮೆಂಟಿಗೆ ದುಡ್ಡು ಕೊಡ್ಲಿಕ್ಕೆ ಅಂತ ಹಾಸ್ಪಿಟಲಿಗೆ ಹೋಗೋವಾಗ್ಲೇನೆ ಮಧ್ಯದಲ್ಲೇ ಬಂದಂಥ ಕಳ್ಳರು ಸಿಕ್ಕಿಂದರ್ಗೆ ಚೆನ್ನಾಗಿ ಹೊಡೆದು ಆ ದುಡ್ಡನ್ನ ಅಲ್ಲಿಂದ ತಗೊಂಡು ಹೊರಟೋಗ್ತಾರೆ. ಇದರಿಂದ ಸಿಕ್ಕಿಂದರ್ಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಜೋರಾಗಿ ಹತ್ತು ಫೈನಲಿ ಸ್ಯೂಸೈಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಬ್ರಿಡ್ಜ್ ಹತ್ರ ಬಂದು ನಿಂತಿರೋವಾಗ ಸಿಕ್ಕಿಂದರ್ ಹಿಂದೆ ಒಂದು ವೆಹಿಕಲ್ ಜೋರಾಗಿ ಸೌಂಡ್ ಮಾಡ್ಕೊಂಡು ಹೋಗಿದ್ರಿಂದ ಸಿಕ್ಕಿಂದರ್ ಸೂಸೈಡ್ ಮಾಡ್ಕೊಳ್ಳೋ ಅಂಥ ಡಿಸಿಷನನ್ನು ಚೇಂಜ್ ಮಾಡಿಕೊಂಡು ಸೀದಾ ದೇವಸ್ಥಾನಕ್ಕೆ ಬರ್ತಾರೆ. ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಅಲ್ಲೇ ಕಾಣಿಕೆ ತಟ್ಟಲಿದ್ದಂಥ ದುಡ್ಡನ್ನ ತೊಗೊಂಡು ಹೋಗಿ ಕಾಮಿನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದಾದಮೇಲೆ ಮನುಷ್ಯಗೆ ಫೋನ್ ಮಾಡಿ ನಡೆದಂಥ ಅಷ್ಟು ವಿಷಯನೂ ಕೂಡ ಹೇಳ್ಕೊಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಮನುಷ್ಯ ದುಬೈನಲ್ಲಿ ಕೆಲಸ ಇದೆ ಹೋಗಿ ಮಾಡ್ತೀಯಾ ಅಂತ ಹೇಳೋವಾಗ ಸಿಕ್ಕಿಂದರ್ ಕೂಡ ಸರಿ ಅಂತ ಒಪ್ಕೊಂಡು 3 ವರ್ಷ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ಕೂಡ ಸಂಬಳ ಬಂದಮೇಲೆ ಕಾಮಿನಿ ಮಗನ್ ಎಜುಕೇಷನ್ ಹಾಗೆಯೇ ಕಾಮಿನಿ ತಂಗಿ ಎಜುಕೇಷನ್ಗೋಸ್ಕರ ಮನಿ ಆರ್ಡ್ರ್ ಮಾಡ್ತಾ ಇದ್ದೆ ಅಂತ ತಿಳಿಸ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳನ್ನ ಹೇಳಾದ್ಮೇಲೆ ಇನ್ಸ್ಪೆಕ್ಟರ್ ಜಸ್ವಂದರ್ ಸಿಕ್ಕಿಂದರ್ ಹತ್ರ ತಬಸ್ಸುಮ್ ಬಗ್ಗೆ ನೀನು ಹೇಳಲೇ ಇಲ್ವಲ್ಲ, ನನಗೊಬ್ಬ ಇನ್ಫಾರ್ಮರ್ ಇದ್ದ ದುಬೈನಲ್ಲಿ, ನೀನೊಂದು ಹುಡುಗಿ ಜೊತೆ ಸುತ್ತಾ ಇದೆಯಾ ಅಂತ ಹೇಳ್ದ. ಸೊ ಹೇಳು ಇವಾಗ ತಬಸ್ಸುಮ್ ವಿಷಯನ ಅಂತ ಕೇಳ್ತಾರೆ. ಸಿಕ್ಕಿಂದರ್ ದುಬೈನಲ್ಲಿ ಕೆಲಸ ಮಾಡೋ ಅಂಥ ಟೈಮ್ನಲ್ಲಿ ತಬಸ್ಸುಮ್ ಕೂಡ ಹೊಸದಾಗಿ ಜಾಯ್ನ್ ಆಗಿರ್ತಾರೆ. ಅವರಿಬ್ರು ಕೂಡ ಮುಂಬೈನವರೇ ಆಗಿರೋದ್ರಿಂದ ಅವರಿಬ್ರು ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಆಗ್ತಾರೆ. ಸಿಕ್ಕಿಂದರ್ ತನಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ಎಲ್ಲದನ್ನು ಕೂಡ ತಬಸ್ಸುಮ್ ಹತ್ರ ಹೇಳ್ಕೊಂಡಿರ್ತಾರೆ. ತಬಸ್ಸುಮ್ ಕೂಡ ಸ್ವಲ್ಪ ಮಟ್ಟಿಗೆ ವಿಷಯನ ಹೇಳ್ಕೊಂಡಿದ್ರು ಕೂಡ ಕಂಪ್ಲೀಟಾಗಿ ಹೇಳ್ಕೊಂಡಿರೋದಿಲ್ಲ. ಆಗ್ಲೇ ತಬಸ್ಸುಮಿಗೆ ಪರಿಚಯ ಇರೋವಂಥ ಒಬ್ಬ ವ್ಯಕ್ತಿ ದುಬೈನಲ್ಲಿ ಸಿಕ್ಬಿಡ್ತಾರೆ. ನೀನು ಡ್ಯಾನ್ಸರ್ ಆಗಿದ್ದೆ ಅಲ್ವಾ ಮುಂಬೈನಲ್ಲಿ ಅಂತ ಕೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸಿಕ್ಕಿಂದರ್ಗೆ ಇನ್ಸ್ಪೆಕ್ಟರ್ ಜಸ್ವಂದರೇ ತಬಸ್ಸುಮ್ನು ಕೂಡ ನನ್ನ ಹಿಂದೆ ಗೂಢಚಾರಿ ಮಾಡೋಕ್ಕೋಸ್ಕರ ಬಿಟ್ಟಿರೋದು ಅಂತ ಸಿಕ್ಕಿಂದರ್ ತಪ್ಪು ತಿಳ್ಕೊಂಡು ಅವರಿಬ್ಬರ ಮಧ್ಯೆ ಗ್ಯಾಪ್ ಆಗುತ್ತೆ. ಫೈನಲಿ ಯಾವಾಗ ಭಾರತಕ್ಕೆ ಸಿಕ್ಕಿಂದರ್ ಹೊರಡ್ತಾರೋ ಆಗ ಫೈನಲಿ ತಬಸ್ಸುಮ್ ಹತ್ರ ಕಾಂಪ್ರಮೈಸ್ ಆಗಿ ಅಲ್ಲಿಂದ ಹೊರಟಿದ್ದೀನಿ ಅನ್ನೋ ವಿಷಯನ ತಿಳಿಸ್ತಾರೆ. ಸೊ ಪ್ರೆಸೆಂಟ್ ಸೀನ್ನಲ್ಲಿ ಇನ್ಸ್ಪೆಕ್ಟರ್ ಸಿಕ್ಕಿಂದರ್ ಹತ್ರ ಸಾರಿ ಕೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸಿಕ್ಕಿಂದರ್ ಸರಿ ಅಂತ ಹೇಳಿ ನನ್ನ ಲೈಫ್ನಲ್ಲಿ ಏನೇ ಕಷ್ಟ ಬಂದರೂ ಅದಕ್ಕೆಲ್ಲ ನೀವೇ ಕಾರಣ ಅಂತ ಅನ್ಕೊಳ್ತಿದ್ದೆ ಅಂತ ಹೇಳಿ ನಿಮ್ಮ ತಪ್ಪನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಲಿಕ್ಕೆ ನೋಡೋವಾಗ್ಲೇ ತಡೆದಂಥ ಇನ್ಸ್ಪೆಕ್ಟರ್ ನಿನ್ನ ಲೈಫ್ನಲ್ಲಿ ಬಂದಂಥ ಅಷ್ಟು ಕಷ್ಟಗಳು ಕೂಡ ನನ್ನಿಂದನೇ ಅಂತ ಹೇಳಿ ಏನೇನು ಮಾಡಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ಗಳೇನು ಅಂತಂದರೆ ಆಗ್ರಾಗ ಹೋಗೋ ಅಂಥ ಟೈಮ್ನಲ್ಲಿ ಸಿಕ್ಕಿಂದರ್ ತನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರಿಂದ ಕಾಮಿನಿನೇ ಹೊಂದಿಸ್ಕೊಡೋದಾಗಿ ಹೇಳಿರ್ತಾರೆ. ಸ್ಟಾಲ್ ಹಾಕಿದಂಥ ಟೈಮ್ನಲ್ಲಿ ಕಾಮಿನಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಂದು ವೈಟ್ ಡೈಮಂಡನ್ನು ಕಳ್ತನ ಮಾಡಿರ್ತಾರೆ. ಇವಾಗ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ಜ್ಯುವೆಲರಿ ಶಾಪಿಗೆ ಆ ಡೈಮಂಡನ್ನು ಮಾರಲಿಕ್ಕೆ ಅಂತ ಬಂದಾಗಲೇ ಕಾಮಿನಿನ ಫಾಲೋ ಮಾಡಿದಂಥ ಇನ್ಸ್ಪೆಕ್ಟರ್ ಕೈಗೆ ಸಿಗಾಕೊಂಡಿರ್ತಾರೆ. ನಾನು ನಿನ್ನನ್ನು ಅರೆಸ್ಟ್ ಮಾಡಬಾರ್ದು ಅಂತ ಇದ್ದರೆ ಸಿಕ್ಕಿಂದರ್ ₹1 ಎಕ್ಸ್ಟ್ರಾ ದುಡಿದ್ರೂ ಕೂಡ ಅದು ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರಿಂದ ಕಾಮಿನಿನೂ ಕೂಡ ಸರಿ ಅಂತ ಒಪ್ಕೊಂಡಿರ್ತಾರೆ. ಅದಾದಮೇಲೆ ಸಿಕ್ಕಿಂದರ್ಗೆ ಎಲ್ಲೂ ಕೆಲಸ ಸಿಗದೆ ಇರೋ ರೀತಿ ಇನ್ಸ್ಪೆಕ್ಟರೇ ಮಾಡಿರ್ತಾರೆ. ಅದಾದಮೇಲೆ ಓನರ್ಗೂ ಕೂಡ ಹೇಳ್ಕೊಟ್ಟಿರ್ತಾರೆ. ಅಲ್ಲಿಂದ ಆಗ್ರಾಗ್ ಬಂದರೂ ಕೂಡ ಬೆನ್ನತ್ತಿದ ಬೇತಾಳದ ಥರ ಕಾಮಿನಿನ ಅಡ್ಮಿಂಟ್ ಆಗೋ ರೀತಿ ಮಾಡಿದ್ದು ಇನ್ಸ್ಪೆಕ್ಟರೇ, ಮನೆಯಿಂದ ಆಚೆ ಓಡಿಸೋ ರೀತಿ ಮಾಡಿದ್ದು ಇನ್ಸ್ಪೆಕ್ಟರೇ, ಅದಾದಮೇಲೆ ದುಡ್ಡನ್ನ ಕಳ್ತನ ಮಾಡೋ ರೀತಿ ಮಾಡಿದ್ದು ಕೂಡ ಇನ್ಸ್ಪೆಕ್ಟರೇ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸಿಕ್ಕಿಂದರ್ಗೆ ಇನ್ಸ್ಪೆಕ್ಟರ್ ಮೇಲೆ ತುಂಬಾ ಸಿಟ್ಟು ಬಂದು ಕೆನ್ನೆಗೆ 2 ಬಾರಿಸಿ ಇನ್ಯಾವತ್ತೂ ಹಿಂಗೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಕಾಮಿನಿನೇ ತನ್ನ ವಿರುದ್ಧ ಕೆಲಸ ಮಾಡಲಲ್ಲ ಅಂತ ಹೇಳಿ ಸಿಕ್ಕಿಂದರ್ಗೆ ತುಂಬಾ ಬೇಜಾರಾಗತ್ತೆ. ಹಾಗೆಯೇ ಇನ್ನು ನಾವಿಬ್ರು ಒಟ್ಟಿಗೆ
ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿನಗೆ ಬೇಕು ಅಂತಂದರೆ ನಾನು ಡೈವರ್ಸ್ ಪೇಪರ್ಗೂ ಕೂಡ ಸೈನ್ ಹಾಕ್ತೀನಿ. ಈ ಮನೇನ ನಿನ್ನ ಹೆಸರಿಗೆ ಮಾಡ್ತೀನಿ. ಪ್ರತಿ ತಿಂಗಳು ಕೂಡ ನಿನ್ನ ಅಕೌಂಟಿಗೆ ದುಡ್ಡನ್ನ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳಿದಂಥ ಸಿಕ್ಕಿಂದರ್ ಅಲ್ಲಿಂದ ಹೊರಟು ತುಂಬ ದೂರ ಬರ್ತಾರೆ. ಎಲ್ಲಿ ಬಂದರು ಅಂತ ನೋಡಿದ್ರೆ ಸೀದಾ ಪ್ರಿಯಾ ಕೆಲಸ ಮಾಡ್ತಾ ಇದ್ದಂಥ ನರ್ಸರಿಗೆ ಬರ್ತಾರೆ. ಪ್ರಿಯಾ ಹಾಗೇನೆ ಸಿಕ್ಕಿಂದರ್ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಆಮೇಲೆ ಪ್ರಿಯಾನ ಸಿಕ್ಕಿಂದರ್ನ ಕರ್ಕೊಂಡು ಒಂದು ಪ್ಲೇಸಿಗೆ ಬರ್ತಾರೆ. ಅಲ್ಲಿರೋ ಅಂಥ ಪ್ಲ್ಯಾಂಟ್ಸ್ ಎಲ್ಲದನ್ನು ಕೂಡ ಸಿಕ್ಕಿಂದರ್ಗೆ ತೋರಿಸ್ತಾರೆ. ಅದನ್ನು ನೋಡಿದಂಥ ಸಿಕ್ಕಿಂದರ್ಗೆ ತುಂಬಾ ಖುಷಿಯಾಗತ್ತೆ. ಸೊ ಇದನ್ನು ನೋಡ್ತಾ ಇದ್ದಂಥ ಪ್ರಿಯಾ ನಿಮ್ಮಿಬ್ರು ಬಿಟ್ಟು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸಿಕ್ಕಿಂದರ್ ಅಂತೂ ತುಂಬ ಖುಷಿ ಪಡ್ತಾರೆ. ಏನು ಅಂತ ನೋಡಿದ್ರೆ ಈಗ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಆ ರೆಡ್ ಕಲರ್ ಡೈಮಂಡ್ಸ್ನ ಕಳ್ತನ ಮಾಡಿರೋದು ಬೇರೆ ಯಾರೂ ಅಲ್ಲ, ಅದು ಸಿಕ್ಕಿಂದರೇ ಆಗಿರ್ತಾರೆ. 15 ವರ್ಷದ ಮುಂಚೆ ಪ್ರಿಯಾಗೆ ಆ ಡೈಮಂಡ್ಸ್ನ ಕೊಟ್ಟು ಸೇಫ್ ಮಾಡೋಕ್ಕೆ ಹೇಳಿರ್ತಾರೆ. ಪ್ರಿಯಾನೂ ಕೂಡ 15 ವರ್ಷದಿಂದ ಆ ಡೈಮಂಡ್ಸ್ನ ಯಾವುದೇ ದುರಾಸೆ ಇಲ್ದೇ ಸೇಫ್ ಮಾಡಿ ಫೈನಲಿ ಸಿಕ್ಕಿಂದರ್ ಕೈಲಿ ಕೊಟ್ಟು ಕಳಿಸ್ತಾರೆ. ಸಿಕ್ಕಿಂದರ್ ಕೂಡ ನಿನಗೆ ಬರಬೇಕಾದಂಥ ಅಮೌಂಟ್ ಬರುತ್ತೆ ಅಂತ ಹೇಳಿ ವಾಪಸ್ ಬರ್ತಾರೆ. ಸೊ ಇಲ್ಲಿಗೆ ಮೂವಿನ ಮುಗಿಸ್ತಾರೆ ಅಂತ ನಾವು ಅನ್ಕೊಂಡ್ರೆ ಇಲ್ಲ ಚಾನ್ಸೇ ಇಲ್ಲ. ಫೈನಲಿ ತುಂಬ ಖುಷಿಯಿಂದ ಬರ್ತಾ ಇದ್ದಂಥ ಸಿಕ್ಕಿಂದರ್ಗೆ ಗನ್ ಪಾಯಿಂಟ್ ಮಾಡಿದಂಥ ಇನ್ಸ್ಪೆಕ್ಟರ್ ಅಲ್ಲೇ ಇಳ್ಕೊಳ್ತಾರೆ. ಹಾಗೆ ಅವರಿಬ್ರು ಕೂಡ ಒಂದು ಬೆಟ್ಟದ ತುದಿಗೆ ಬಂದು ಸಿಕ್ಕಿಂದರ್ನ ಲಾಕ್ ಮಾಡಿದಂಥ ಇನ್ಸ್ಪೆಕ್ಟರ್ ಸಿಕ್ಕಿಂದರ್ ಕೈನಲ್ಲಿದ್ದಂಥ ಬೌನ್ಸಾಯಿ ಗಿಡನ ಎಸೆದ್ ಬಿಡ್ಲಾ ಅಂತ ಎದುರಿಸೋವಾಗ ಸಿಕ್ಕಿಂದರ್ಗಂತೂ ಜೀವನೇ ಹೋದಷ್ಟು ಭಯ ಆಗತ್ತೆ. ಫೈನಲಿ ಇನ್ಸ್ಪೆಕ್ಟರ್ ಕೈಗೆ ಆ ರೆಡ್ ಕಲರ್ ಡೈಮಂಡ್ ಸಿಗುತ್ತೆ. ಆಗ್ಲೇ ಸಿಕ್ಕಿಂದರ್ ನೀವು ಈ ರೂಟಲ್ಲಿ ಹೇಗೆ ನನ್ನನ್ನು ಕಂಡಿಡಿದ್ರಿ ಅಂತ ಕೇಳೋವಾಗ ಡೈವರ್ಸ್ ಆದಮೇಲೆ ಬೆಂಚ್ ಮೇಲೆ ಕೂತಿರೋವಾಗ ನನಗನ್ನಿಸ್ತು ನಾನು ಎಲ್ಲಿ ತನಕ ಮೊಂಡತನ ಮಾಡ್ತೀನೋ ಅಲ್ಲಿ ತನಕ ನೀನು ಕೂಡ ಮೊಂಡತನ ಮಾಡ್ತೀಯಾ. ನಾನು ಯಾವಾಗ ಸೋಲು ಒಪ್ಕೊಳ್ತೀನೋ ಆಗ್ಲೇ ನಿನ್ನಲ್ಲಿರುವಂಥ ಕ್ರೂರತೆ ಆಚೆ ಬರೋದು ಅಂತ. ಸೊ ಇದರಿಂದನೇ ನಾನು ನಿನ್ನ ಹತ್ರ ಸೋಲು ಒಪ್ಕೊಂಡೆ. ಇದನ್ನೆಲ್ಲ ಹೇಗೆ ಮಾಡಿದೆ ಹೇಳು ಅಂತ ಕೇಳುವಾಗ ನಮಗಿಲ್ಲೊಂದು ಎಕ್ಸಿಬಿಷನ್ ಆಗೋಕ್ಕೂ ಒಂದು ವಾರ ಮುಂಚೆದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಎಕ್ಸಿಬಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ತುಕಾರಾಮ್ ಅನ್ನೋ ವ್ಯಕ್ತಿ ಅವ್ರಿಗೆ ಪರಿಚಯ ಇರೋರ ಮನೇಲಿರುವಂಥ ಸಿಸ್ಟಮ್ ಹಾಳಾಗಿದೆ ಅಂತ ಹೇಳಿ ಅದನ್ನು ರಿಪೇರಿ ಮಾಡಿದ್ರೆ 5,000 ಕ್ಯಾಶ್ ಕೊಡೋದಾಗಿ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಸಿಕ್ಕಿಂದರ್ ಕೂಡ ಆ ಮನೆಗೆ ಹೋಗಿ ರಿಪೇರಿ ಮಾಡಲಿಕ್ಕೆ ಒಪ್ಕೊಳ್ತಾರೆ. ಆದರೆ ಸಿಸ್ಟಮ್ ನೋಡ್ತಾ ಇದ್ದಂಗೆ ಸಿಕ್ಕಿಂದರಿಗೆ ಗೊತ್ತಾಗುತ್ತೆ ಸಿಸ್ಟಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಪಕ್ಕದಲ್ಲಿರುವಂಥ ಜೆರಾಕ್ಸ್ ಮಿಷಿನಲ್ಲಿ ಬರೀ ಪೇಪರ್ ಜಾಮ್ ಆಗಿರೋದಷ್ಟೇ. ಬಟ್ ಇವ್ರಿಗೆ ಯಾರಿಗೂ ಆ ವಿಷಯ ಗೊತ್ತಾಗ್ದೇ ನನ್ನ ರಿಪೇರಿಗೆ ಕರೆಸಿದ್ದಾರೆ ಅಂತ ಅನ್ಕೊಂಡು ಕುಡಿಯೋದಕ್ಕೆ ನೀರು ಕೇಳ್ತಾರೆ. ಆಗ್ಲೇ ಎದುರುಗಡೆ ಇದ್ದಂಥ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಗನ್ ಕಿಟ್ಟು ಹಾಗೆಯೇ ಅಲ್ಲಿರುವಂಥ ಬಾಂಬ್ನೆಲ್ಲ ನೋಡಿದಂಥ ಸಿಕ್ಕಿಂದರ್ಗೆ ಇವರೇನೋ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆಗ್ಲೇ ಅಲ್ಲಿರೋ ಯಾರಿಗೂ ಗೊತ್ತಾಗ್ದೇನೆ ಅವ್ರ ರೀತಿ ಜೆರಾಕ್ಸ್ ಮಿಷಿನಲ್ಲಿದ್ದಂಥ ಪೇಪರ್ನ ತೆಗೆದು ಸಿಸ್ಟಮ್ ಸರಿ ಹೋಯ್ತು ಅಂತ ಹೇಳಿ 5,000 ರೂಪಾಯಿ ಇಸ್ಕೊಂಡು ಹೊರಟು ಬಿಡ್ತಾರೆ. ನೆಕ್ಸ್ಟ್ ಡೇ ಎಕ್ಸಿಬಿಷನಲ್ಲಿ ಸಿಕ್ಕಿಂದರ್ ಇರೋ ಅಂಥ ಟೈಮ್ನಲ್ಲೇ ಆ ಎಕ್ಸಿಬಿಷನ್ ಪ್ಲೇಸಿಗೆ ಆ ರೆಡ್ ಕಲರ್ ಕಿಟ್ಟನ್ನ ತಗೊಂಡು ಬಂದಿಡ್ತಾರೆ. ಆ ರೀತಿ ಇಡ್ತಾ ಇದ್ದಂಗೆ ತುಕಾರಾಮ್ ಕೂಡ ಆ ಕಿಟ್ಟನ್ನ ಅಲ್ಲಿಂದ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ರಾಬ್ರಿ ನಡೆಯುತ್ತೆ. ಈ ರಾಬ್ರಿನಲ್ಲಿ ತುಕಾರಾಮ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಸಿಕ್ಕಿಂದರ್ಗೆ ಅರ್ಥ ಆಗುತ್ತೆ. ಆಗ್ಲೇ ತುಕಾರಾಮ್ನ ಫಾಲೋ ಮಾಡಿದಂಥ ಸಿಕ್ಕಿಂದರ್ಗೆ ಎಕ್ಸಿಬಿಷನ್ ದಿವಸ ನಡಿಬೇಕಾದಂಥ ಅಷ್ಟು ಪ್ಲ್ಯಾನು ಕೂಡ ಗೊತ್ತಾಗತ್ತೆ. ಆಗಲೇ ಇನ್ನೊಂದು ಪ್ಲ್ಯಾನ್ ಮಾಡಿದಂಥ ಸಿಕ್ಕಿಂದರ್ ಡೈಲಿ ಮಗಳನ್ನ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಂಥ ಜಿತೇಂದರ್ನ ನೋಡ್ಕೊಳ್ತಾರೆ. ಅವ್ರ ಜೋಬಿಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ರಾಬ್ರಿ ದಿವಸ ಎಕ್ಸಿಬಿಷನ್ಗೆ ಯಾರೆಲ್ಲ ಬರ್ತಾರೆ ಅನ್ನೋ ಇನ್ಫಾರ್ಮೇಷನ್ ಹಾಗೆ ಅವ್ರ ಕೈಲಿರುವಂಥ ಗನ್ ಎಲ್ಲದನ್ನು ಕೂಡ ಬರೆದಿಟ್ಟಿರ್ತಾರೆ. ಅವ್ರ ಪ್ಲ್ಯಾನ್ ಪ್ರಕಾರನೇ ಜಿತೇಂದ್ರ ಆಲ್ರೆಡಿ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಅಲ್ಲೊಂದು ದೊಡ್ಡ ಗಲಾಟೆನೇ ಆಗಿ ಸೈರನ್ ಕೂಡ ಕೂಗುತ್ತೆ. ಈ ರೀತಿ ಸೈರನ್ ಕೂಗಿದ್ರಿಂದ ಅಲ್ಲಿರೋಂಥ ಎಲ್ಲರೂ ಕೂಡ ಹಾಲ್ಗೆ ಹೊರಟೋಗ್ತಾರೆ. ಅದೇ ಸರಿಯಾದ ಟೈಮ್ ಅನ್ಕೊಂಡಂತ ಸಿಕ್ಕಿಂದರ್ ಅಲ್ಲಿರೋಂಥ ಡೈಮಂಡ್ಸ್ನ ಕಳ್ತನ ಮಾಡಿಬಿಡ್ತಾರೆ. ಸೊ ಶೂಟೌಟ್ ಕೂಡ ಆಗಿದ್ರಿಂದ ಪ್ರಿಯಾ ನರ್ಸ್ ಆಗಿದ್ರಿಂದ ಅಲ್ಲಿಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಜೊತೆಗೆ ನರ್ಸು ಎಲ್ಲರೂ ಕೂಡ ಎಕ್ಸಿಬಿಷನ್ ನಡೀತಾ ಇರೋವಂಥ ಪ್ಲೇಸಿಗೆ ಬರ್ತಾರೆ. ಆಲ್ರೆಡಿ ಪ್ರಿಯಾಗೆ ಸಿಕ್ಕಿಂದರ್ ಮೇಲೆ ಪ್ರೀತಿ ಇದ್ದಿದ್ದರಿಂದ ಸಿಕ್ಕಿಂದರ್ ಪ್ರಿಯಾನ ಕನ್ವಿನ್ಸ್ ಮಾಡ್ತಾರೆ. ಹಾಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಪ್ರಿಯಾ ಕೈಗೆ ಡೈಮಂಡ್ಸ್ನ ಕೊಟ್ಟು ಸಿಕ್ಕಿಂದರ್ ಕಳಿಸ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಜಸ್ವಂತ್ ಕೂಡ ಯಾರೋ ಪೊಲೀಸ್ನವ್ರು ಹೆಲ್ಪ್ ಮಾಡಿರ್ಬೋದು ಅಂತ ಇಷ್ಟೋವರೆಗೂ ಅನ್ಕೊಂಡಿರ್ತಾರೆ. ನೋಡಿದ್ರೆ ಒಂದು ನರ್ಸಿನ ಹೆಲ್ಪ್ ತಗೊಂಡಿರ್ತಾರೆ ಅನ್ನೋದು ಒಂದು ದೊಡ್ಡ ಸಸ್ಪೆನ್ಸ್ ಆಗಿರುತ್ತೆ. ಹಾಗೆ ಈಗ ರಿವೀಲ್ ಆಗುವಂಥ ಮತ್ತೊಂದು ಟ್ವಿಸ್ಟ್ ಏನು ಅಂತಂದರೆ ಆಲ್ರೆಡಿ ಸಿಕ್ಕಿಂದರ್ಗೆ ಬ್ರಿಡ್ಜ್ ಮೇಲೆ ನಿಂತಿರೋ ಅಂಥ ಟೈಮ್ನಲ್ಲಿ ಹಾರನ್ ಮಾಡ್ಕೊಂಡು ಹೋಗಿದ್ದು ಬೇರೆ ಯಾರೋ ಅಲ್ಲ, ಅದು ಇನ್ಸ್ಪೆಕ್ಟರ್ ಜಿತೇಂದರ್ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಅದ್ರ ಜೊತೆಗೆ ಕಾಮಿನಿನೂ ಕೂಡ ಜಿತೇಂದರ್ ಜೊತೆಗೆ ಸೇರ್ಕೊಂಡಿದ್ದಾಳೆ ಅನ್ನೋ ವಿಷಯನೂ ಕೂಡ ಸಿಕ್ಕಿಂದರ್ಗೆ ಗೊತ್ತಿರುತ್ತೆ. ಇದೆಲ್ಲ ತನಗೆ ಗೊತ್ತಿತ್ತು ಅಂತ ಸಿಕ್ಕಿಂದರ್ ಹೇಳ್ತಾ ಇರೋವಾಗ್ಲೇನೆ ಇನ್ಸ್ಪೆಕ್ಟರ್ ಜಿತೇಂದರ್ ಸಿಕ್ಕಿಂದರ್ಗೆ 2 ಕೆನ್ನೆಗೆ ಬಾರಿಸ್ತಾರೆ. ಫೈನಲಿ ರಿವೀಲ್ ಆಗುವಂಥ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದರೆ ದುಬೈನಲ್ಲಿ ಸಿಕ್ಕಿಂದರಿಗೆ ಸಿಕ್ಕಿದ್ದಂಥ ತಬಸ್ಸುಮು ಕೂಡ ಈ ಇನ್ಸ್ಪೆಕ್ಟರ್ ಜಸ್ವಂದರ್ಗೆ ಸೇರಿದಂಥ ಲೇಡಿನೇ. ಯಾಕೆ ಅಂತಂದರೆ ಸಿಕ್ಕಿಂದರ್ ಅಲ್ಲಿಂದ ಹೊರಡೋವಾಗ ತಬಸ್ಸುಮ್ ಕೈಗೆ ಒಂದು ಎನ್ವಲಪ್ ಕೊಟ್ಟಿರ್ತಾರೆ. ಆ ಎನ್ವಲಪ್ನಲ್ಲಿ ನಾವಿಬ್ಬರು ಇನ್ನು ನಮ್ಮ ಸಹಜೀವನನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಲೀಡ್ ಮಾಡೋಣ ಅಂತ ಹೇಳಿ ಒಂದು ಸ್ವಿಟ್ಜರ್ಲ್ಯಾಂಡಿನ ಏರ್ ಟಿಕೆಟ್ ಕೂಡ ಕೊಟ್ಟಿರ್ತಾರೆ. ಇದೆಲ್ಲವುದು ಕೂಡ ಇವಾಗ ಜಸ್ವಂದರ್ಗೆ ಗೊತ್ತಾಗಿರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಾವು ಬದುಕ್ತಾ ಇದ್ರೆ ನೀನು ನೋಡಿದ್ರೆ
ಬೇರೆ ಹುಡುಗಿ ಜೊತೆಗೆ ಹೋಗಿ ಅಲ್ಲಿ ಸೆಟಲ್ ಆಗೋ ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಜಸ್ವಂದರ್ ತುಂಬಾ ಸಿಕ್ಕಿಂದರ್ಗೆ ಬೈತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಸಿಕ್ಕಿಂದರ್ ನಾವೊಂದು ಕೆಲಸ ಮಾಡೋಣ, ಇಬ್ರು ಕೂಡ ಡೈಮಂಡ್ಸನ್ನು ಶೇರ್ ಮಾಡ್ಕೊಳ್ಳೋಣ, ಇಬ್ರು ಲೈಫಲ್ಲಿ ಸೆಟಲ್ ಆಗ್ಬೋದಲ್ವಾ ಅಂತ ಹೇಳ್ತಾ ಇರೋವಾಗ್ಲೇ ಮೂವಿ ಇಲ್ಲಿಗೆ ದಿ ಎಂಡ್ ಮಾಡ್ತಾರೆ. ಮೂವಿ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ. ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮೇ ಬಿ ಪಾರ್ಟ್ 2 ಬರ್ಬೋದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಜಸ್ವಂದರ್ ಆ ಒಂದು ಡೈಮಂಡ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರಾ ಇಲ್ವಾ ಅದೆಲ್ಲದನ್ನು ಕೂಡ ನಾವು ಪಾರ್ಟ್ 2ನಲ್ಲಿ ನೋಡೋಣ. ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.